Good afternoon, everyone. Myself, Bhuvaneshwar, lecturer in mathematics, Government PU College, Kulambi, Kundur. So today we shall discuss the topic inverse trigonometric functions. Inverse trigonometric functions. So I think all of you are familiar with the chapter, because it is the second chapter. Even all the teachers are completed as early as possible. Okay. So inverse trigonometric functions. So first we should know what are all the concepts comes under this inverse trigonometric functions. Okay. Nodili, first you should know what is a function. Okay, that is the basic information all of you should know. Okay. So what is a function? A relation f from set A to set B. A relation f from set A to set B is said to be a function. Is said to be a function if every elements of this set A, every elements of the set A is associated with unique element of set B. Unique element of set B. It is most important. Okay. So every elements of the set A associated with unique element of set B. Okay. So such relations are called functions. Okay. ಸೊ ಇಲ್ಲಿ ನಾವು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಡಿಸ್ಕಷನ್ ಮಾಡಬೇಕಾದ್ರೆ, ಸೊ ಫಂಕ್ಷನ್ ಅಂದ್ರೆ ಇದು ಎವ್ರಿ ಎಲಿಮೆಂಟ್ಸ್ ಆಫ್ ದಿ ಡೊಮೈನ್ ಆರ್ ಎವ್ರಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎ, ಸೊ ಅಸೋಸಿಯೇಟೆಡ್ ವಿತ್ ಯುನೀಕ್ ಎಲಿಮೆಂಟ್ ಆಫ್ ಸೆಟ್ ಬಿ. ಇದರಲ್ಲಿ ಈ ಸೆಟ್ ಎ ಅನ್ನ ನಾವು ಡೊಮೈನ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಸೆಟ್ ಎ ಆಸ್ ಡೊಮೈನ್ ಅಂಡ್ ಸೆಟ್ ಬಿ ಈಸ್ ಕಾಲ್ಡ್ ದಿ ಕೋಡೊಮೈನ್. ಇದನ್ನ ಕೋಡೊಮೈನ್ ಅಂತ ಕರಿತೇವೆ. ಓಕೆ. ಸೆಟ್ ಬಿ ಇಸ್ ದಿ ಕೋಡೊಮೈನ್. ಸೊ ಈ ಸೆಟ್ ಎ ಇಂದ ಸೆಟ್ ಬಿ ಗೆ ಏನ್ ಎಲಿಮೆಂಟ್ಸ್ ಅಸೋಸಿಯೇಟ್ ಆಗಿರ್ತವೆ, ಕಲೆಕ್ಷನ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಬಿ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಸೆಟ್ ಎ ಈಸ್ ಕಾಲ್ಡ್ ದಿ ಸೆಟ್. ಓಕೆ. ಸೊ ರೇಂಜ್ ಇಸ್, ಅದನ್ನ ನಾವು ಆ ಅಸೋಸಿಯೇಟ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಇಮೇಜಸ್ ಅಂತಾನು ಕರಿತೇವೆ. ಕಲೆಕ್ಷನ್ ಆಫ್ ಇಮೇಜಸ್. ಸೆಟ್ ಬಿ ಯಲ್ಲಿರುವಂತ ಎಲಿಮೆಂಟ್ಸ್ ಸೆಟ್ ಎ ಅಲ್ಲಿರೋ ಎಲಿಮೆಂಟ್ಸ್ ಗೆ ಅಸೋಸಿಯೇಟ್ ಆಗಿರ್ತವಲ್ಲ, ಆ ರೀತಿಯ ಎಲಿಮೆಂಟ್ಸ್ ಅನ್ನ ನಾವು ಕಲೆಕ್ಟ್ ಮಾಡಿದ್ರೆ ಸಚ್ ಎಲಿಮೆಂಟ್ಸ್ ಆಫ್ ಕೋಡೊಮೈನ್ ಸೆಟ್ ಆರ್ ಕಾಲ್ಡ್ ದಿ ರೇಂಜ್. ಅಂದ್ರೆ ಕಲೆಕ್ಷನ್ ಆಫ್ ಸಚ್ ಎಲಿಮೆಂಟ್ಸ್ ಇಸ್ ದಿ ರೇಂಜ್. ಆ ಎಲಿಮೆಂಟ್ಸ್ ಅನ್ನ ನಾವು ಇಮೇಜಸ್ ಅಂತ ಕರಿತೇವೆ. ಓಕೆ. ಸೊ ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ಫಂಕ್ಷನ್ ಅನ್ನ ತಗೊಳ್ತಾ ಇದೀನಿ ಇಲ್ಲಿ. ಓಕೆ. ಸೊ 2 ಸೆಟ್ಸ್ ಇದೆ, ಸೆಟ್ ಎ ಮತ್ತೆ ಸೆಟ್ ಬಿ ಅಂತ. ಸೆಟ್ ಎ ನಲ್ಲಿ ದೇರ್ ಆರ್ 3 ಎಲಿಮೆಂಟ್ಸ್ ಎ ಬಿ ಸಿ. ಸೆಟ್ ಬಿ ನಲ್ಲಿ 4 ಎಲಿಮೆಂಟ್ಸ್ ಎ ಬಿ ಸಿ ಡಿ ಇದೆ. ಓಕೆ. ಸೆಟ್ ಎ ಇಂದ ಸೆಟ್ ಬಿ ಗೆ ಈ ರೀತಿ ಎಲಿಮೆಂಟ್ಸ್ ಅಸೋಸಿಯೇಟ್ ಆಗಿದಾವೆ. ಓಕೆ. ಸೆಟ್ ಎ ನಲ್ಲಿ 3 ಎಲಿಮೆಂಟ್ಸ್ ಇದೆ, ಎಲ್ಲಾ ಎಲಿಮೆಂಟ್ಸ್ ಸೆಟ್ ಬಿ ಜೊತೆ ಅಸೋಸಿಯೇಟ್ ಆಗಿದೆ. ಓಕೆ. ಸೊ ಹಾಗಾಗಿ ಇಲ್ಲೇನ್, ಇದು ಡೊಮೈನ್, ಇದು ಕೋಡೊಮೈನ್. ಓಕೆ. ಈ ಕೋಡೊಮೈನ್ ನಲ್ಲಿ ಇರುವಂತ ಎಲಿಮೆಂಟ್ಸ್ ಯಾವ್ಯಾವು ಸೆಟ್ ಎ ಜೊತೆ ಅಸೋಸಿಯೇಟ್ ಆಗಿದೆ, ಆ ಎಲಿಮೆಂಟ್ಸ್ ಗಳನ್ನ ನಾವು ಇಮೇಜಸ್ ಅಂತ ಕರಿತೇವೆ. ಎ ಬಿ ಅಂಡ್ ಸಿ ಆರ್ ದಿ ಇಮೇಜಸ್ ಬಿಕಾಸ್ ದೇ ಆರ್ ಅಸೋಸಿಯೇಟೆಡ್ ವಿತ್ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎ. ಓಕೆ. ಸೊ ಹಾಗಾಗಿ, ಸೊ ಕಲೆಕ್ಷನ್ ಆಫ್ ದಟ್ images is a set. That set is called the range. ನಾವು ಅದನ್ನ ರೇಂಜ್ ಅಂತ ಹೇಳ್ತೇವೆ. ಇದರಲ್ಲಿ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಇದೆ, ಡಿ. ಸೊ ದಿಸ್ ಎಲಿಮೆಂಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಎಲಿಮೆಂಟ್ ಆಫ್ ಸೆಟ್ ಎ. ನೋ ಪ್ರಾಬ್ಲಮ್, ಅದರಿಂದ ಏನ್ ಸಮಸ್ಯೆ ಇಲ್ಲ. ಬಟ್ ಇದು ಕೋಡೊಮೈನ್ ನಲ್ಲಿ ಎಲಿಮೆಂಟ್ ಇರುತ್ತೆ, ರೇಂಜ್ ಅಂತ ಬರೆದಾಗ ಅದರಲ್ಲಿ ಇರೋದಿಲ್ಲ. ಓಕೆ. ಸೊ ದಿಸ್ ಈಸ್ ಅಬೌಟ್ ದಿ ಬೇಸಿಕ್ ಇನ್ಫಾರ್ಮೇಶನ್ ಆಫ್ ಫಂಕ್ಷನ್. ಓಕೆ. ಸೊ ಈಗ
Trigonometric functions. So all of you know there are 6 trigonometric ratios: sine, cos, tan, secant, cosecant, and cot. Okay. So we have 6 trigonometric ratios. So these all 6 trigonometric ratios are the functions. Okay. So ಅವೆಲ್ಲವೂ functions ಆಗಿರುತ್ತೆ. ಹೇಗೆ functions ಆಗುತ್ತೆ ಅನ್ನೋದನ್ನ ನೋಡೋಣ. So first I will take example for sine. Okay, 0 degree, 30 degree, 45 degree, 60 degree, 90 degree, 120 degree, and so on. Minus 30 degree, minus 45 degree, minus 60 degree, minus 90 degree, minus 120 degree, minus 135 degree. So here I will take one more 135 degree. Okay, it is one set. So another set, it is, I will take this as R. Okay. So 0, 1 by 2, 1 by 2, 1 by root 2, root 3 by 2, 1, 2, 3, and so on. So minus 1 by 2, minus 1 by root 2, minus root 3 by 2, minus 1, minus 2, minus 3, and so on. So this is another set R. So I am defining a function. The name of the function is sine. Name of the function is sine. Name of the function is sine. So ಹೇಗೆ associate ಆಗುತ್ತೆ? Sine 0 degree. Sine 0 degree value is 0. Sine 30 degree value is 1 by 2. Sine 45 degree value is 1 by root 2. Sine 60 degree value is root 3 by 2. Sine 90 degree value is 1. Sine of minus 30 degree value minus 1 by 2. Sine of minus 45 degree value minus 1 by root 2. Sine of minus 60 degree value minus root 3 by 2. Sine of minus 90 degree value is minus 1. Okay. So greater than 90 degree, what is the value of sine of 120 degree? Okay. So by using allied angle, we can find the value of sine of 120 degree. Okay. So therefore sine of 180 minus theta, it will become sine theta, that is sine 60 degree ಆಗ್ತದೆ. Sine 60 degree value is root 3 by 2. Okay. So sine 120 degree value is root 3 by 2. Sine of 135 degree value is 1 by root 2. Okay. And so on. ಇಲ್ಲಿ minus 120 degree value, it will become minus root 3 by 2. Sine of minus 135 degree value is minus 1 by root 2. Okay. ಸೊ ಈ ಡೊಮೈನ್ ನಲ್ಲಿ ಯಾವುದೇ ಆಂಗಲ್ ಅನ್ನ ತಗೊಂಡ್ರು ದೇರ್ ಎಕ್ಸಿಟ್ಸ್ ಎ ವ್ಯಾಲ್ಯೂ ಇನ್ ಕೋಡೊಮೈನ್. ಕೋಡೊಮೈನ್ ಅಲ್ಲಿ ಒಂದು ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ. ದೇರ್ ಫೋರ್ ಇಫ್ y is equal to sin x is the function, y is equal to sin x, ಈ x ಗೆ ಯಾವುದೇ ರಿಯಲ್ ನಂಬರ್ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅಂದ್ರೆ ಇಲ್ಲಿರುವಂತ ಪ್ರತಿಯೊಂದು ವ್ಯಾಲ್ಯೂಗೂ ದೇರ್ ಎಕ್ಸಿಟ್ಸ್ ಎ ವ್ಯಾಲ್ಯೂ. ಓಕೆ, ಒಂದು ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ. ದೇರ್ ಫೋರ್ ಸೈನ್ ಈಸ್ ಎ ಫಂಕ್ಷನ್. ಆ ಸೈನ್ ಸೈನ್ ಎಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಿದೆ, ಸೊ ದಟ್ ಈಸ್ ಎ ಫಂಕ್ಷನ್ ಬಿಕಾಸ್ ಬೈ ಸಬ್ಸ್ಟಿಟ್ಯೂಟಿಂಗ್ ಎನಿ ಆಂಗಲ್ ಫಾರ್ ದಿಸ್ ಎಕ್ಸ್ ಕರೆಸ್ಪಾಂಡಿಂಗ್ ಟು ದಟ್ ದೇರ್ ಎಕ್ಸಿಟ್ಸ್ ಎ ವ್ಯಾಲ್ಯೂ, ಒಂದು ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ. ಓಕೆ. ಸೊ ಹಾಗಾಗಿ ಇದೇ ತರ ಸೊ ಕಾಸ್, ಟ್ಯಾನು, ಸಿಕ್ಯಾಂಟು, ಕೊಸಿಕ್ಯಾಂಟು ಮತ್ತೆ ಕಾಟ್, ಸೊ ಆಲ್ ದಿ 6 trigonometric ratios are the functions because they satisfies the definition of the function. Okay. ಸೊ ಇಲ್ಲಿ ಇನ್ನೊಂದು
ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಡಿಸ್ಕಷನ್ ಮಾಡ್ತಾ ಇರತಕ್ಕಂಥದ್ದು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಫಂಕ್ಷನ್ ಬಗ್ಗೆ ಗೊತ್ತಾಯ್ತು. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ದಿ ಫಂಕ್ಷನ್ಸ್ ಅಂತ ಆಯ್ತು. ಈಗ ನಾವು ಅದರ ಇನ್ವರ್ಸ್ ಅನ್ನ ಡಿಸ್ಕಷನ್ ಮಾಡಬೇಕು. ಓಕೆ. ಸೊ ಅದರ ಇನ್ವರ್ಸ್ ಅನ್ನ, ಯಾವುದೇ ಒಂದು ಫಂಕ್ಷನ್ನಿನ ಇನ್ವರ್ಸ್ ಅನ್ನ ಡಿಸ್ಕಷನ್ ಮಾಡಬೇಕಾದ್ರೆ, ಸೊ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ. ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ. ಸೊ ಈ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ, ಈ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ, ಓಕೆ, ಸೊ ದಟ್ ಫಂಕ್ಷನ್ ಶುಡ್ ಬಿ ಎ ಬೈಜೆಕ್ಟಿವ್. ಆ ಫಂಕ್ಷನ್ ಬೈಜೆಕ್ಟಿವ್ ಆಗಿರಬೇಕು. ಸೊ ಫಂಕ್ಷನ್ ಬೈಜೆಕ್ಟಿವ್ ಆಗಿರಬೇಕು ಅಂತಂದ್ರೆ ದಟ್ ಫಂಕ್ಷನ್ ಶುಡ್ ಬಿ 1 1 ಅಂಡ್ ಆನ್ ಟು. 1 1 ಮತ್ತೆ ಆನ್ ಟು ಆಗಿರ್ಬೇಕು. ಓಕೆ. ಹಾಗಾದ್ರೆ 1 1 ಮತ್ತೆ ಆನ್ ಟು ಅಂತಂದ್ರೆ ಏನು? ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು, ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಏನು 1 1 ಅಂತಂದ್ರೆ ಏನು? 1 1 ಅಂತ ಹೇಳ್ಬೇಕಾದ್ರೆ, ಸೊ ಈ ಡೊಮೈನ್ ಅಲ್ಲಿ ಇರೋಂತ ಡಿಫರೆಂಟ್ ಎಲಿಮೆಂಟ್ಸ್ ಗೆ ಡಿಫರೆಂಟ್ ಇಮೇಜಸ್ ಇರಬೇಕು. ಸೊ ಇಮೇಜಸ್ ಎಲ್ಲಿರುತ್ತೆ? ಸೆಟ್ ಬಿ, ಅಂದ್ರೆ ಕೋಡೊಮೈನ್ ಅಲ್ಲಿ ಯಾವ ಎಲಿಮೆಂಟ್ಸ್ ಅಸೋಸಿಯೇಟ್ ಆಗಿರುತ್ತೆ ಎ ಜೊತೆ, ಅಲ್ಲಿ ಇಮೇಜಸ್ ಇರುತ್ತೆ. ಓಕೆ. ಸೊ ಸೆಟ್ ಎ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಎಲಿಮೆಂಟ್ಗೂ, ಅಂದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಗೆ ಡಿಫರೆಂಟ್ ಇಮೇಜಸ್ ಇರಬೇಕು. ಓಕೆ. ಡಿಫರೆಂಟ್ ಎಲಿಮೆಂಟ್ಸ್ ಗೆ ಡಿಫರೆಂಟ್ ಇಮೇಜಸ್ ಇರಬೇಕು. ಹಾಗಾಗಿ ಆಗಿದ್ರೆ ಮಾತ್ರ ಅದನ್ನ 1 1 ಫಂಕ್ಷನ್ ಅಂತ ಕರಿತವೆ. ಹಾಗಾದ್ರೆ ಆನ್ ಟು ಅಂತಂದ್ರೆ ಏನು? ಆನ್ ಟು ಫಂಕ್ಷನ್ ಅಂದ್ರೆ, ಆನ್ ಟು ಅಂದ್ರೆ ರಿವರ್ಸ್. ಈಗ ಸೊ ಈ ಕೋಡೊಮೈನ್ ಅಲ್ಲಿ ಇರೋ ಅಂತ ಪ್ರತಿಯೊಂದು ಎಲಿಮೆಂಟ್ಗೂ ಅಟ್ಲೀಸ್ಟ್ ಒಂದಾದ್ರೂ ಪ್ರೀ ಇಮೇಜ್ ಇರಬೇಕು. ಓಕೆ. ಸೊ ಇಲ್ಲಿ ಅಸೋಸಿಯೇಟ್ ಆಗಿರೋನ ಇಮೇಜಸ್ ಅಂತೀವಿ, ಇಲ್ಲಿರುವಂತ ಎಲಿಮೆಂಟ್ಸ್ ಎಲ್ಲವನ್ನು ಪ್ರೀ ಇಮೇಜಸ್ ಅಂತ ಕರಿತವೆ. ಓಕೆ. ಸೊ ಎವ್ರಿ ಎಲಿಮೆಂಟ್ಸ್ ಆಫ್ ದಿ ಕೋಡೊಮೈನ್ has at least one pre-image in domain. ಒಂದಕ್ಕಿಂತ ಜಾಸ್ತಿ ಪ್ರೀ ಇಮೇಜಸ್ ಇರಬಹುದು, ಒಂದಾದ್ರೂ ಪ್ರೀ ಇಮೇಜ್ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಅದನ್ನ ಆನ್ ಟು ಫಂಕ್ಷನ್ ಅಂತ ಕರಿತೇವೆ. ಈಗ ಈ ಸೈನ್ ಫಂಕ್ಷನ್, ಅದರ ಇನ್ವರ್ಸ್ ಅನ್ನ ಸ್ಟಡಿ ಮಾಡಬೇಕಾಗಿದೆ ನಾನು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ್ವರ್ಸ್ ಅನ್ನ ಸ್ಟಡಿ ಮಾಡಬೇಕಾಗಿದೆ. ಓಕೆ. ಹಾಗಿದ್ರೆ ಈ ಸೈನ್ ಫಂಕ್ಷನ್ 1 1 ಆಗಿದೆಯಾ, ಆನ್ ಟು ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ. ಸೊ 1 1 ಆಗ್ಬೇಕು ಅಂತಂದ್ರೆ ಏನ್ ಹೇಳಿದ್ವಿ? ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಹ್ಯಾಸ್ ಡಿಫರೆಂಟ್ ಇಮೇಜಸ್ ಇನ್ ಕೋಡೊಮೈನ್. ಓಕೆ. ಸೊ ಇಲ್ಲಿ ನಾನು 60 ಡಿಗ್ರಿ ಅನ್ನ ನೋಡ್ತಾ ಇದ್ದೀನಿ. ಓಕೆ. ಸೈನ್ 60 ಡಿಗ್ರಿ. ವಾಟ್ ಈಸ್ ದಿ ಇಮೇಜ್ ಆಫ್ ಸೈನ್ 60 ಡಿಗ್ರಿ? ಸೈನ್ 60 ಡಿಗ್ರಿಯ ಇಮೇಜು √3/2. ಸೈನ್ 60 ಡಿಗ್ರಿಯ ಇಮೇಜು √3/2. ಹಾಗೇನೆ ಸೈನ್ 120 ಡಿಗ್ರಿ. ಸೊ ಇದಕ್ಕೂ ಕೂಡ ಇಮೇಜ್ ಏನಿದೆ? √3/2 ಇದೆ. ಓಕೆ. ಸೊ ಇದರ ಅರ್ಥ ಏನು? ಡೊಮೈನ್ ಅಲ್ಲಿರುವಂತ 60 ಡಿಗ್ರಿ ಮತ್ತೆ 120 ಡಿಗ್ರಿ ಎರಡು ಡಿಫರೆಂಟ್. 60 ಡಿಗ್ರಿ ಈಸ್ ನಾಟ್ ಈಕ್ವಲ್ ಟು 120 ಡಿಗ್ರಿ. ಓಕೆ. ಸೊ ಡಿಫರೆಂಟ್ ಅನ್ನೋದನ್ನ ನಾಟ್ ಈಕ್ವಲ್ ಅಂತಾನೆ ಹೇಳಲಿಕ್ಕೆ ಆಗೋದು. ಓಕೆ. ಸೊ 60 ಡಿಗ್ರಿ ನಾಟ್ ಈಕ್ವಲ್ ಟು 120 ಡಿಗ್ರಿ, ಬಟ್ image of 60 degree, sin 60 degree is √3/2, sin 120 degree is also √3/2. Different elements having same image. 1 1 ಅಂತ ಹೇಳ್ಬೇಕಾದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿಫರೆಂಟ್ ಇಮೇಜಸ್, ಆ ಇಮೇಜಸ್ ಕೂಡ ಡಿಫರೆಂಟ್ ಇರಬೇಕು. ಓಕೆ. ಇಲ್ಲಿ ನೋಡಿ 30 ಡಿಗ್ರಿ 45 ಡಿಗ್ರಿ ಅಂತ ತಗೊಂಡಾಗ ಇವೆರಡು ಡಿಫರೆಂಟ್, ಇಮೇಜಸ್ ಡಿಫರೆಂಟ್ ಇದೆ. ಸೈನ್ 30 ಡಿಗ್ರಿಗೆ 1/2, ಸೈನ್ 45 ಡಿಗ್ರಿಗೆ 1/√2. ಈ ಎರಡಕ್ಕೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಬಟ್ ಈ ತರ ಎಷ್ಟೊಂದು ಎಲಿಮೆಂಟ್ಸ್ಗೆ, ಆಂಗಲ್ಸ್ಗೆ ರಿಪೀಟೆಡ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಓಕೆ. ಅದರಲ್ಲೂ ಆ ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರೋದು 1, ಮಿನಿಮಮ್ ಇರೋದು -1. ಇದಿಷ್ಟರಲ್ಲೇನೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ 1 1 ಅಂಡ್ ಆನ್ ಟು. 1 1 ಆಗೋದಿಲ್ಲ, ಆನ್ ಟುನು ಆಗೋದಿಲ್ಲ ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ. ಬಟ್ ಈವನ್ ದೋ we need to study the inverse of the trigonometric functions. ಆದಾಗ್ಯೂ ನಾವು ಸ್ಟಡಿ ಮಾಡಬೇಕಾಗಿದೆ. ಆ ಕಾರಣಕ್ಕೆ ನಾವೇನ್ ಮಾಡ್ತಾ ಇದೀವಿ? ವಿ ಆರ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ದ ಡೊಮೈನ್ ಅಂಡ್ ಕೋಡೊಮೈನ್. ಓಕೆ. ಇದು 1 1 ಆಗ್ಲಿಲ್ಲ, ಆನ್ ಟೂನು ಆಗಲ್ಲ ಇಲ್ಲಿ. ಓಕೆ.
ಯಾಕೆಂದ್ರೆ 2, 3ಗೆಲ್ಲ ಇಮೇಜಸ್ ಇಲ್ಲ, ಅದ್ರ ವ್ಯಾಲ್ಯೂ ಬರೋದೇ ಇಲ್ಲ ನಮಗೆ. -2, -3 ಎಲ್ಲ ವ್ಯಾಲ್ಯೂಸ್ ಯಾವುದೇ ಟ್ರಿಗ್ನಮೆಟ್ರಿಕ್ ಫಂಕ್ಷನ್, ಯಾವುದೇ ಆಂಗಲ್ಗೆ ಸೈನ್ ಆಂಗಲ್ ಅನ್ನ ತಗೊಂಡಾಗ y = sin x ಇದೆಯಲ್ಲ, ಈ x ಗೆ ಯಾವುದೇ ಆಂಗಲ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಸೊ ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ -1 ವ್ಯಾಲ್ಯೂಸ್ ಬರೋದೇ ಇಲ್ಲ. ಅದರ ಅರ್ಥ 2, 3 ಈ ತರ ನಂಬರ್ಸ್ ಗೆ ಸೊ ಪ್ರೀ ಇಮೇಜಸ್ ಇರೋದಿಲ್ಲ. ಹಾಗಾಗಿ ಇದು ನಾಟ್ ಆನ್ ಟು ಆಗ್ತದೆ. ಇದು 1 ಆಗೋದಿಲ್ಲ, ಆನ್ ಟುನು ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ನಾವು ಇನ್ವರ್ಸ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ ಅನ್ನ ಸ್ಟಡಿ ಮಾಡಬೇಕಾದಾಗ ನಾವು ಈ ಸೈನ್ ಫಂಕ್ಷನ್ ಅನ್ನ, ಅಂದ್ರೆ ಎಲ್ಲಾ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ ಅನ್ನ 1 ಆನ್ ಟು ಸ್ಯಾಟಿಸ್ಫೈ ಆಗೋ ರೀತಿ ಮಾಡ್ಬೇಕಾಗ್ತದೆ. ಹೇಗೆ ಮಾಡೋದು? ಅದನ್ನೇನಿಲ್ಲ, ಈ ಡೊಮೈನ್ ಮತ್ತೆ ಕೋಡೊಮೈನ್ ಅಂದ್ರೆ ರೇಂಜ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ತೇವೆ. ಓಕೆ, ಸೊ ಹೇಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ ನೋಡಿ. ಸೊ ಇಲ್ಲೇನ್ ಡಿಫರೆಂಟ್ ವ್ಯಾಲ್ಯೂಸ್ ಬಂದಿದೆ ನಮಗೆ. -90° +90° ವರೆಗೆ ಇರುವಂತ ಆಂಗಲ್ಸ್ ಏನಿದೆ, ಈ ಆಂಗಲ್ಸ್ ಗೆ ನಮಗೆ ವ್ಯಾಲ್ಯೂಸ್ -1 ಇಂದ +1 ರೇಂಜ್ ವರೆಗೆ ಬರ್ತದೆ. ಸೊ ಇಲ್ಲಿ -90° +90° ವರೆಗೆ ಏನೇನೆಲ್ಲ ಡಿಫರೆಂಟ್ ಆಂಗಲ್ಸ್ ಇದೆ, ಅದಷ್ಟು ಡಿಫರೆಂಟ್ ಆಂಗಲ್ಸ್ ಗೆ ಡಿಫರೆಂಟ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಹಾಗಾಗಿ ಸೊ ಡೊಮೈನು ಮತ್ತೆ ರೇಂಜ್ ಇವೆರಡನ್ನು ಕೂಡ ನಾವೇನ್ ಮಾಡ್ತೀವಿ, ರಿಸ್ಟ್ರಿಕ್ಟ್ ಮಾಡ್ತೇವೆ. ಈ ಎರಡನ್ನು ರಿಸ್ಟ್ರಿಕ್ಟ್ ಮಾಡಿದಾಗ ಸೊ ದ ಸೈನ್ ಫಂಕ್ಷನ್ ವಿಲ್ ಬಿಕಮ್ 1 ಅಂಡ್ ಆನ್ ಟು. ಒನ್ಸ್ ಅದು 1 ಆನ್ ಟು ಆಯ್ತು ಅಂತಂದ್ಮೇಲೆ ಅದರ ಇನ್ವರ್ಸ್ ಅನ್ನ ಡಿಸ್ಕಷನ್ ಮಾಡ್ತೇವೆ. ಓಕೆ, ಸೊ ನಾನು ಒಂದು ಫಂಕ್ಷನ್ ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸಿಮಿಲರ್ಲಿ ಇದೇ ತರ ಕಾಸ್, ಟ್ಯಾನ್, ಕಾಟ್, ಸಿಕ್ಯಾಂಟ್ ಮತ್ತೆ ಕೊಸಿಕ್ಯಾಂಟ್ ಎಲ್ಲಾ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸಿನ ಡೊಮೈನ್ ಮತ್ತೆ ರೇಂಜ್ ಅನ್ನ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಅದು 1 ಅಂಡ್ ಆನ್ ಟು ಆಗ್ತದೆ. 1 ಆನ್ ಟು ಆದಾಗ ಆ ಕರೆಸ್ಪಾಂಡಿಂಗ್ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಈಗ ಇದು ಸೈನ್ ಫಂಕ್ಷನ್ ಇದ್ದಾಗ ಇದು 1 ಆನ್ ಟು ಆಗ್ಬೇಕಾದ್ರೆ ಇದರ ಡೊಮೈನ್ ಅನ್ನ ಸೊ ನಾನು ಇನ್ಮೇಲೆ ರೇಡಿಯನ್ ನಲ್ಲಿ ಬರೀತಾನೆ. ಇಲ್ಲಿವರೆಗೆ ನಾನು ಡಿಗ್ರೀಸ್ ಅಲ್ಲಿ ಬರ್ದಿದ್ದೆ. ಓಕೆ, -π/2 ಇಂದ +π/2. ಓಕೆ, ಸೊ ವ್ಯಾಲ್ಯೂ ಅಂದ್ರೆ ರೇಂಜ್ ಅನ್ನ -1 ಇಂದ 1ಗೆ ನೋಡಿ. ಇದು ಈ ಸೈನ್ ಫಂಕ್ಷನಿನ ಡೊಮೈನ್ ಅನ್ನ -π/2 ಇಂದ +π/2ಗೆ, ಅದರ ರೇಂಜ್ ಅನ್ನ -1 ಇಂದ 1ಗೆ ರಿಸ್ಟ್ರಿಕ್ಟ್ ಮಾಡಿದಾಗ ಅದು 1 ಮತ್ತೆ ಆನ್ ಟು ಆಗತ್ತೆ. ಓಕೆ, ಸೈನ್ -π/2 ಟು +π/2. ಸೊ ಇಲ್ಲಿಂದ -1 to 1, -1 to 1. ಸೊ ಇದರ ಡೊಮೈನ್ ಅನ್ನ -π/2 ಇಂದ +π/2ಗೆ, ಅದರ ರೇಂಜ್ ಅನ್ನ -1 ಇಂದ 1ಗೆ ರಿಸ್ಟ್ರಿಕ್ಟ್ ಮಾಡಿದಾಗ 1 ಆನ್ ಟು 2 ಆಗತ್ತೆ. ಸೊ ಹಾಗಾಗಿ ಅದರ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆದಾಗ ಅದರ ಇನ್ವರ್ಸ್ ಅನ್ನ ನಾವು ಈ ರೀತಿ ಬರೀತೇವೆ. ಇಟ್ ಈಸ್ ಸೈನ್ ಇನ್ವರ್ಸ್. ಓಕೆ, ಸೈನ್ ಇನ್ವರ್ಸ್. ಸೊ ಇಟ್ ಈಸ್ ಫ್ರಮ್ -1 to 1, ಅಲ್ಲಿಂದ -π/2 ಟು +π/2. ಓಕೆ, ಸೈನ್ ಫಂಕ್ಷನ್ ಇನ ಡೊಮೈನು ಇಲ್ಲಿಂದ ಇಲ್ಲಿಗೆ ರಿಸ್ಟ್ರಿಕ್ಟ್ ಮಾಡಿ -π/2 ಇಂದ π/2 ಇತ್ತು. ಅದರ ರೇಂಜು -1 to 1 ಇತ್ತು. ಇನ್ವರ್ಸ್ ಎಕ್ಸಿಸ್ಟ್ ಆದಾಗ ರೇಂಜು ಮತ್ತೆ ಡೊಮೈನ್ ಎರಡು ಇಂಟರ್ಚೇಂಜ್ ಆಗತ್ತೆ. ಸೊ ನಾವು ಜಸ್ಟ್ ಐ ವಿಲ್ ರೈಟ್ ಡೌನ್ ದಿ ಡೊಮೈನ್ ಅಂಡ್ ರೇಂಜಸ್ ಆಫ್ ಇನ್ವರ್ಸ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್. ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆದಾಗ ಸೈನ್ ಫಂಕ್ಷನ್ ಇನ ರೇಂಜ್ ಏನಿತ್ತು ಅದು ಸೈನ್ ಇನ್ವರ್ಸ್ಗೆ ಡೊಮೈನ್ ಆಗತ್ತೆ. ಸೈನ್ ಫಂಕ್ಷನ್ ಇನ ಡೊಮೈನ್ ಏನಿತ್ತು ಅದು ಸೈನ್ ಇನ್ವರ್ಸ್ ಫಂಕ್ಷನ್ ಇನ ರೇಂಜ್ ಆಗ್ತದೆ. ಓಕೆ, ಸೊ ಅದ್ರ ಬಗ್ಗೆ ಎಲ್ಲಾ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ ಇನ ಡೊಮೈನ್ ಮತ್ತೆ ರೇಂಜ್ ನ ನಾನೀಗ ಬರಿತೇನೆ. ಓಕೆ, ನೋಡಿ ಮಕ್ಕಳ, ಇವಾಗ ಇಲ್ಲಿ ನಾನು ಇನ್ವರ್ಸ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ ಯಾವುದು ಅಂತ ಬರಿತಾ ಇದ್ದೇನೆ.
inverse trigonometric function. Okay, so y that is equal to sine inverse of x. Y is equal to sine inverse of x. Okay, so ಇಲ್ಲಿ ಅದರ ಡೊಮೈನ್ ಅನ್ನ ಬರೀತಾನೆ. ಡೊಮೈನ್ ಅಂದ್ರೆ ಎಕ್ಸಿನ ವ್ಯಾಲ್ಯೂಸ್ ಅಂದ್ರೆ ಏನೇನೆಲ್ಲ ಇನ್ಪುಟ್ ಅನ್ನ ಕೊಡಬಹುದು, ನಾವು ಯಾವೆಲ್ಲ ವ್ಯಾಲ್ಯೂಸ್ ಅನ್ನ ಅದು ತಗೊಳತ್ತೆ ಅನ್ನೋದನ್ನ ನಾವು ಡೊಮೈನ್ ಅಂತ ಕರಿತೇವೆ. ಸೊ ಯಾವುದೇ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಔಟ್ಪುಟ್ ಏನ್ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಕಾಲ್ಡ್ ದಿ ರೇಂಜ್. ಓಕೆ, ಸೊ ರೇಂಜ್ ಅಂದ್ರೆ ವ್ಯಾಲ್ಯೂಸ್ ಆಫ್ ವೈ ವ್ಯಾಲ್ಯೂಸ್ ಅನ್ನ ನಾವು ರೇಂಜ್ ಅಂತ ಕರಿತೇವೆ. ಓಕೆ, ಸೊ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇದರ ಡೊಮೈನ್ ಏನು, ಇದರ ಡೊಮೈನ್ ಅಂದ್ರೆ ಈಗ ಏನ್ ಯಾವ ರೀತಿ ರೆಸ್ಟ್ರಿಕ್ಟ್ ಮಾಡಿದೀವಿ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇವಾಗ ಜಸ್ಟ್ ಐ ವಿಲ್ ಗೋ ಆನ್ ರೈಟಿಂಗ್ ದಿ ಡೊಮೈನ್ ಅಂಡ್ ರೇಂಜ್ ಆಫ್ ಆಲ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ its domain is -1 to +1. Okay, so its range is -π/2 to +π/2. ಓಕೆ, ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ. ಓಕೆ, ಸೊ ನೀವೆಲ್ಲ ಫೆಮಿಲಿಯರ್ ಇದ್ದೀರಾ ಇದರಲ್ಲಿ. ಓಕೆ, ಇಲ್ಲಿ ವೇ ಆಫ್ ರೆಪ್ರೆಸೆಂಟೇಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ -1 to 1 ಅಷ್ಟೇ ಬರದಿದ್ ಇರುತ್ತಾ, ಅಥವಾ ಇದನ್ನ ಬೇರೆ ರೀತಿ ರೆಪ್ರೆಸೆಂಟ್ ಮಾಡಬಹುದಾ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಓಕೆ, ನೋಡಿ ಇದನ್ನ so we can write in another way. Okay, -1 less than or equal to x less than or equal to 1. So -1 less than or equal to x less than or equal to 1, it is same as -1 to 1. Again closed interval ಇದೆಯಲ್ಲ, ಇದು r. ಓಕೆ, ಎರಡರಲ್ಲಿ ಯಾವ ರೀತಿ ಆದ್ರೂ ಇರಬಹುದು. ಸೊ ಇದಷ್ಟೇ ಅಲ್ಲ ಮಕ್ಕಳೇ, ವಿ ಕ್ಯಾನ್ ರೈಟ್ ಲೈಕ್ ದಿಸ್: ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಈ ರೀತಿ ಬರೆದ್ರು ಕೂಡ ಅದೇ ರೆಪ್ರೆಸೆಂಟೇಷನ್. ಓಕೆ, ಸೊ ಹಾಗಾಗಿ ಸೊ ಈಕ್ವಲೆಂಟ್ ಫಾರ್ಮ್ಸ್ ಗಳ ಬಗ್ಗೆ ಗೊತ್ತಿರಬೇಕು. ನಾವು ಸಿಇಟಿ ಅಲ್ಲಿ ತರೋ ಆಗ್ಬೇಕು ಅಂತಂದ್ರೆ ಸೊ ಇದೇ ತರ ಇದು 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ಇನ್ನೊಂದು ಯಾವ್ದೋ ರಾಂಗ್ ಇರುತ್ತೆ. ಹಾಗಾಗಿ ನೀವು ಅನಲೈಸ್ ಮಾಡಿ ಆನ್ಸರ್ ಅನ್ನ ಮಾಡಬೇಕು. ಓಕೆ, ಸೊ ವೇ ಆಫ್ ರೆಪ್ರೆಸೆಂಟೇಷನ್ಸ್ ಅನ್ನ ತಿಳ್ಕೊಂಡಿರ್ಬೇಕು. -1 to 1 ಅಂದ್ರು ಅದೇ ಇಂಟರ್ವಲ್ ಅಲ್ಲಿ ಬರೆದಾಗ ಈ ರೀತಿ ಬರಿತವೆ. ಓಕೆ, ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ದೀಸ್ ಆರ್ ಆಲ್ ದಿ ಡಿಫರೆಂಟ್ ವೇಸ್ ಆಫ್ ರೆಪ್ರೆಸೆಂಟಿಂಗ್ ದ ಡೊಮೈನ್. ಸೊ ಓಕೆ, ಸೊ ಅದೇ ತರ ಇಲ್ಲಿ ಏನ್ ಬರಿಬಹುದು, -π/2 less than or equal to y. These are all the values of y less than or equal to π/2. ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಹಾಗೇನೆ ಇನ್ನೂ ಒಂದು ರೀತಿ ಬರೀಬಹುದು, ಮಾಡ್ಯುಲಸ್ ಆಫ್ y ಲೆಸ್ ದೆನ್ ಆರ್ ಈಕ್ವಲ್ ಟು π/2 ಅಂತಾನು ಬರೀಬಹುದು. ಮಾಡ್ಯುಲಸ್ ಆಫ್ y ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಓಕೆ, ಸೊ ದೀಸ್ ಆರ್ ಆಲ್ ದಿ ಡಿಫರೆಂಟ್ ರೆಪ್ರೆಸೆಂಟೇಷನ್ಸ್. ಓಕೆ, ಸೊ ಇದು ಸೈನ್ ಇನ್ವರ್ಸ್ ಆಯ್ತು. ಓಕೆ, ಹಾಗೇನೆ ನೆಕ್ಸ್ಟ್ y ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸೇಮ್ ಡೊಮೈನ್ ಇರುತ್ತೆ, ಇದನ್ನ ಒಂದೇ ರೀತಿ ಬರೀತಾನೆ. ಸೊ ಇದರ ಈಕ್ವಲೆಂಟ್ ಫಾರ್ಮ್ಸ್ ಅನ್ನು ಆಲ್ರೆಡಿ ನಾನು ಬರ್ದ್ಬಿಟ್ಟಿದ್ದೇನೆ. ಸೊ -1 to 1 ದಿಸ್ ಇಸ್ ದಿ ಡೊಮೈನ್. ಅಂದ್ರೆ ಏನೇನೆಲ್ಲ ಎಕ್ಸ್ ವ್ಯಾಲ್ಯೂಸ್ ಅನ್ನ ತಗೊಳುತ್ತೆ ಆ ಎಲ್ಲಾ ವ್ಯಾಲ್ಯೂಸ್ ಅನ್ನ ಈ ಇಂಟರ್ವಲ್ ಅಲ್ಲಿ ಇರುತ್ತೆ, -1 to 1. ಸೊ ಇಲ್ಲಿ ಇಟ್ಸ್ ರೇಂಜ್ ಈಸ್ 0 to π. Its range is 0 to π. Okay, right. Next, third one, y is equal to tan inverse of x. Y is equal to tan inverse of x. So tan inverse of x, ಇಲ್ಲಿ x ಗೆ ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, we can substitute any real number. ಓಕೆ, ಎನಿ ರಿಯಲ್ ನಂಬರ್. ಇದನ್ನ ಇಂಟರ್ವಲ್ ಅಲ್ಲೂ ಕೂಡ ಬರೀಬಹುದು. ಇಂಟರ್ವಲ್ ಅಲ್ಲಿ ಬರೆದಾಗ ಹೇಗಾಗತ್ತೆ, -∞ to +∞. -∞ to +∞. Okay, or so it can be written as -∞ to +∞. Okay, this is the interval. So ಹಾಗೇನೆ the range of this tan inverse function is -π/2 to +π/2. Okay, open interval. So here -π/2 and +π/2 are excluded. Okay, so next fourth one, y is equal to cot inverse of x. ಸೇಮ್ ಡೊಮೈನ್, ಈಗೇನ್ ಟ್ಯಾನ್ ಇನ್ವರ್ಸ್ ಇದೆ
ಅದೇ ಡೊಮೈನ್ ಇರುತ್ತೆ. ಆರ್ ಅದನ್ನ -∞ to +∞ ಅಂತಾನು ಬರಿಬಹುದು. ಸೊ ಇಲ್ಲಿ ಇದರ ರೇಂಜ್ 0 to π ಆಗಿರುತ್ತೆ, 0 to π. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, y is equal to secant inverse of x. y is equal to secant inverse of x. ಸೊ ಇದರ ಡೊಮೈನ್ ಎಲ್ಲ ಸೈನ್, ಈಗ ಸಿಕ್ಯಾಂಟ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋದು ಕಾಸ್ ಇನ್ವರ್ಸಿನ ವ್ಯಾಲ್ಯೂಗೆ ರಿವರ್ಸ್ ಆಗಿರುತ್ತೆ. ಓಕೆ, ರಿವರ್ಸ್ ಆಗಿರುತ್ತೆ ಅಂದ್ರೆ ಈ ತರ ಬರೀತೇವೆ, -1 to 1, -1 to 1. ಓಕೆ, ಸೊ ಈಗ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ ಕಡೆ ಇಲ್ಲಿ ಬರ್ದಿರ್ತೇನೆ ನಂಬರ್ ಲೈನ್ ಮೇಲೆ ನಾನು. ಓಕೆ, ಇದು 0, ಇಲ್ಲಿ -∞ ಇದೆ, ಈ ಕಡೆ ಎಂಡ್ಗೆ +∞ ಇದೆ. ಓಕೆ, ರೈಟ್, ಇಲ್ಲಿ -1, ಇದು +1. ಓಕೆ, ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸಿನ ವ್ಯಾಲ್ಯೂಸ್ -1 ಇನ್ಕ್ಲೂಡ್ ಆಗಿ +1 ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಇರುತ್ತೆ. ಓಕೆ, ಅದೇನೆ ನಾನೀಗ ಸಿಕ್ಯಾಂಟ್ ಇನ್ವರ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇದ್ರ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂದ್ರೆ ಈ -1 ನಿಂದ -∞ ವರೆಗೆ ಇರುತ್ತೆ, +1 ನಿಂದ +∞ ವರೆಗೆ ಇರುತ್ತೆ. ಓಕೆ, ಸೊ ಅದು ಎಕ್ಸ್ ನ ವ್ಯಾಲ್ಯೂಸ್ ಯಾವ್ದಕ್ಕೆ, ಡೊಮೈನ್ ಆಫ್ ಸಿಕ್ಯಾಂಟ್ ಇನ್ವರ್ಸ್ ಆಫ್ ಎಕ್ಸ್ ಆಸ್ ವೆಲ್ ಆಸ್ ನೆಕ್ಸ್ಟ್ ಕೊಸಿಕ್ಯಾಂಟ್ ಇನ್ವರ್ಸಿಗೂ ಅದೇ ಬರುತ್ತೆ. ಸೊ ಇದನ್ನ ಬೇರೆ ರೀತಿ ರೆಪ್ರೆಸೆಂಟ್ ಮಾಡಬಹುದು, ಇನ್ನೂ ಒಂದ್ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, -∞ to -1 ಇನ್ಕ್ಲೂಡಿಂಗ್, -1 ಇನ್ಕ್ಲೂಡ್ ಆಗಿರುತ್ತೆ, ಯೂನಿಯನ್ 1 to ∞, 1 to ∞. ಬೋತ್ ಆಫ್ ದೆಮ್ ಆರ್ ಸೇಮ್, ರೆಪ್ರೆಸೆಂಟೇಶನ್ ಅಷ್ಟೇ ಚೇಂಜ್ ಇದೆ. ಓಕೆ, ಸೊ ಅದ್ರ ಜೊತೆಗೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ, ಸೆಟ್ ಆಫ್ ರಿಯಲ್ ನಂಬರ್ ಅಂದ್ರೆ -∞ ಇಂದ +∞ ವರೆಗೆ, ಸೊ ಇಲ್ಲಿಂದ ಇಲ್ಲಿಯವರೆಗೆ. ಓಕೆ, ಇದಿಷ್ಟು -∞ to +∞, ಇಟ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಅದರಿಂದ ನಾನು ಈ ಸ್ಮಾಲ್ ಇಂಟರ್ವಲ್ ಇದೆಯಲ್ಲ, ಈ -1 to 1 ಆ ಎಲಿಮೆಂಟ್ಸ್ ಅನ್ನ ಎಲಿಮಿನೇಟ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿಂದ ಈ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಿದೆ, ಇದು ಈ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಿದೆ, ಈ ವ್ಯಾಲ್ಯೂಸ್ ಕೂಡ ಇನ್ಕ್ಲೂಡ್ ಆಗಿದೆ. ಓಕೆ, ಸೊ ಹಾಗಾಗಿ ಅದರಿಂದ ಓಪನ್ ಇಂಟರ್ವಲ್ ಅಲ್ಲಿರುವಂತ ಎಲಿಮೆಂಟ್ಸ್ -1 to 1 ಇದನ್ನ ಎಲಿಮಿನೇಟ್ ಮಾಡಬೇಕು. ಓಕೆ, ಇದಿಷ್ಟು ರೆಪ್ರೆಸೆಂಟೇಷನ್ಸ್ ಇದೆ. ಓಕೆ, ಇದಿಷ್ಟೇ ಅಲ್ಲ, ಇನ್ನೂ ಒಂದು ರೆಪ್ರೆಸೆಂಟೇಷನ್ ಇದೆ, ಮಾಡ್ಯುಲಸ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರೀಬಹುದು. ಮಾಡ್ಯುಲಸ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರೀಬಹುದು. ಓಕೆ, ಇನ್ನೂ ಒಂದು ರೀತಿ ಎಕ್ಸ್ಪ್ರೆಸ್ ಮಾಡಬಹುದು, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಆರ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಈ ರೀತಿನೂ ಕೂಡ ಬರೀಬಹುದು ನಾವು. ಓಕೆ, ಸೊ 1 2 3 4 5, ಈ 5 ವೇಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಸಿಕ್ಯಾಂಟ್ ಇನ್ವರ್ಸ್ ಆಫ್ ಎಕ್ಸ್ ನ ಡೊಮೈನ್ ಅನ್ನ. ಓಕೆ, ಸೊ ಇದ್ರ ರೇಂಜ್ ಏನಾಗಿರುತ್ತೆ, ಇಟ್ ಈಸ್ 0 to π, 0 to π ಎಕ್ಸೆಪ್ಟ್ π/2. ಸೊ π/2 ಅನ್ನ ಕೈ ಬಿಡ್ಬೇಕು ಇದ್ರಲ್ಲಿ. ಯಾಕೆ ಕೈ ಬಿಡ್ಬೇಕು ಅಂದ್ರೆ ಆ ಪಾಯಿಂಟ್ ಅಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಫರ್ದರ್ ಇದೇ ತರ ನೆಕ್ಸ್ಟ್ ಲಾಸ್ಟ್ ಒನ್, ಸಿಕ್ಸ್ತ್ ಒನ್, y is equal to cosecant inverse of x, cosecant inverse of x. ಸೊ ಇದರ ಡೊಮೈನು ಅಷ್ಟೇ, ಒಂದ್ ರೆಪ್ರೆಸೆಂಟೇಷನ್ ಬರ್ದಿರ್ತಾನೆ, ಮಾಡ್ಯುಲಸ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಇಲ್ಲಿ ಹೇಗೆ ನಾವು ಈ -1 to 1 ಇವೆಲ್ಲ ಬರ್ದಿದ್ದೇವಲ್ಲ, ಅಷ್ಟು ವೇಸ್ ಅಲ್ಲಿ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಹಾಗಾದ್ರೆ ಸೊ ಅದರ ಡೊಮೈನ್ ಏನಾಗಿರುತ್ತೆ, ಅದರ ರೇಂಜ್, ಡೊಮೈನ್ ಬರ್ದಿದ್ದೇನೆ, ಅದರ ರೇಂಜ್ ಏನಾಗ್ತದೆ, ಇಟ್ ಈಸ್ -π/2 to +π/2, -π/2 to +π/2 ಎಕ್ಸೆಪ್ಟ್ 0 ಅನ್ನ ಬಿಟ್ಟು. ಓಕೆ, ಸೊ ಇದನ್ನ ಇನ್ನೂ ಒಂದ್ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು, ಅದರ ರೇಂಜ್ ಅನ್ನ ನಾವು -π/2 to 0 ಹತ್ರ ಓಪನ್ ಇರುತ್ತೆ. ಓಕೆ, ಯೂನಿಯನ್ 0 to π/2, 0 to π/2. ಅದೇ ತರ ಇದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಬಹುದು, 0 to π/2 ಯೂನಿಯನ್ π/2 to π ಅಂತ ಇದನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ದೀಸ್ ಆರ್ ಆಲ್ ದಿ ಡಿಫರೆಂಟ್ ವೇಸ್ ಆಫ್ ಎಕ್ಸ್ಪ್ರೆಸಿಂಗ್ ದ ಸೇಮ್ ರೇಂಜ್ ಆಸ್ ವೆಲ್ ಆಸ್ ಸೇಮ್ ಡೊಮೈನ್. ಓಕೆ, ಸೊ ಐ ಥಿಂಕ್ ಆಲ್ ಆಫ್ ಯು ಆರ್ ಫೆಮಿಲಿಯರ್ ವಿತ್ ದಿಸ್. ಬರ್ಕೊಂಡಿದ್ದೀರಲ್ಲ ಮಕ್ಕಳ? ಸೊ ಈ ಡೊಮೈನ್ ಮತ್ತೆ ರೇಂಜ್
ಥ್ರೂಔಟ್ ದ ಚಾಪ್ಟರ್ ಇಟ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಇವುಗಳನ್ನ ನೋಡ್ಕೊಂಡೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೇವೆ. ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಪ್ರಾಪರ್ಟಿ ಇರಲಿ, ಎಲ್ಲಾ ಕಡೆನೂ ಈ ಡೊಮೈನು ರೇಂಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಅದ್ರ ಬಗ್ಗೆ ನಾವು ಫೆಮಿಲಿಯರ್ ಇರ್ಬೇಕು ಯಾವಾಗ್ಲೂ. ಓಕೆ, ರೈಟ್. ಸೊ ನಾವು ಲೆಟ್ಸ್ ಗೋ ಟು ಪ್ರಾಪರ್ಟೀಸ್. ಇವೆಲ್ಲ ಡೊಮೈನ್ ಮತ್ತೆ ರೇಂಜ್. ಈ ವ್ಯಾಲ್ಯೂಸ್ ಏನಿದಾವಲ್ಲ, ಈ ಆಂಗಲ್ಸ್, ಇವನ್ನ ನಾವು ಪ್ರಿನ್ಸಿಪಾಲ್ ವ್ಯಾಲ್ಯೂಸ್ ಅಂತ ಕರಿತೇವೆ. ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ, ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ ಕರಿತೇವೆ. ಓಕೆ, ಇದನ್ ಬಿಟ್ಟು ಬೇರೆ ಕಡೆನೂ ಒನ್ ಅಂಟು ಆಗತ್ತೆ. ಅದ್ರ ಬಗ್ಗೆ ಫರ್ದರ್ ನೋಡುವ, ಡಿಸ್ಕಷನ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ದಿ domain and range of all inverse trigonometric functions. Clear? Okay, so now let's discuss about the properties. ಏನೇನ್ ಪ್ರಾಪರ್ಟೀಸ್ ಇದೆ ನೋಡೋಣ. ಓಕೆ, ಸೊ ಓಕೆ ಮಕ್ಕಳ, ಸೊ ಇವಾಗ ನಾವು ಪ್ರಾಪರ್ಟೀಸ್ ಅನ್ನ ಡಿಸ್ಕಷನ್ ಮಾಡೋಣ. ಪ್ರಾಪರ್ಟೀಸ್. ಓಕೆ, ಏನೇನ್ ಪ್ರಾಪರ್ಟೀಸ್ ಇದೆ? ಸೊ ಫಸ್ಟ್ ಸೆಟ್ ಆಫ್ ಪ್ರಾಪರ್ಟೀಸ್ ಇಲ್ಲ, ಐಡೆಂಟಿಕಲ್ ರಿಲೇಷನ್ಸ್ ಇರ್ತಕ್ಕಂಥದ್ದು ಇದು. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು, ಇದು ಐಡೆಂಟಿಟಿ ಫಂಕ್ಷನ್. ಇದು ಸೈನ್ ಟ್ರಿಗ್ನೋಮೆಟ್ರಿಕ್, ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಸೈನ್ ಇನ ಇನ್ವರ್ಸ್ ಸೈನ್ ಇನ್ವರ್ಸ್ ಇನ ಇನ್ವರ್ಸ್ ಸೈನ್. ಹಾಗಾಗಿ ಇಲ್ಲಿ ವಿ ವಿಲ್ ಗೆಟ್ ಎಕ್ಸ್ ಓನ್ಲಿ. ಬಟ್ ಇದಕ್ಕೊಂದು ಕಂಡೀಷನ್ ಇದೆ. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಈ ವ್ಯಾಲ್ಯೂಸ್ ಯಾವ ರೇಂಜ್ ನಲ್ಲಿ ಇರ್ಬೇಕಿದು? ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಈಗ ತಾನೇ ನಾನು ಡೊಮೈನ್ ರೇಂಜ್ ನ ಬರ್ದಿದ್ದೇನೆ. ಅಲ್ಲಿ ಏನೇನ್ ಡೊಮೈನ್ ರೇಂಜ್ ನ ಬರ್ದಿದ್ದೇನೆ ಅವುಗಳೇ ಇಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಜಸ್ಟ್ ಗೋ ಥ್ರೂ ದೆಮ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಎಕ್ಸ್. ಸೊ ಇದೇ ರೀತಿ ಇವೆರಡು ಇಂಟರ್ಚೇಂಜ್ ಆದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಟ್ ಇಸ್ ಈಕ್ವಲ್ ಟು ಎಕ್ಸ್. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನೋದು ಎಕ್ಸ್ ಆಗತ್ತೆ. ಯಾವಾಗ ಆಗತ್ತೆ? -π/2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಓಕೆ, ಸೊ ಆ ಎಕ್ಸ್ ಅನ್ನೋದು ಈ ರೇಂಜ್ ನಲ್ಲೇ ಇರಬೇಕು. ಅಂದ್ರೆ -90 ಇಂದ +90 ರೇಂಜ್ ನಲ್ಲೇ ಇರಬೇಕು. ಸೊ ಅದರ್ವೈಸ್ ನಮಗೆ ಈ ರೀತಿ ಡೈರೆಕ್ಟ್ ಎಕ್ಸ್ ನ ಬರೀಲಿಕ್ಕೆ ಬರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಸೊ ಈಗ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3, 2π/3 ಅಂದ್ರೆ 120 ಬಟ್ ಇಟ್ ಈಸ್ ಗ್ರೇಟರ್ ದನ್ π/2. ಓಕೆ, ಹಾಗಾಗಿ ಅಲೈಡ್ ಆಂಗಲ್ ಅನ್ನ ಯೂಸ್ ಮಾಡಬೇಕು. ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್, ಸೊ ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ತೇವೆ? ಸೊ 180 -60. ಓಕೆ, ಸೊ 2π/3 ಅಂದ್ರೆ 120, 120 ಕ್ಯಾನ್ ಬಿ ಸ್ಪ್ಲಿಟ್ ಆಸ್ 180 -60. ಸೊ ದೇರ್ ಫೋರ್ ಇಟ್ ಇಸ್ ಈಕ್ವಲ್ ಟು, ಇಟ್ ಇಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 180 ಮೈನಸ್ ಥೀಟಾ ಫಾರ್ಮ್ ಅಲ್ಲಿ ಇದೆ. 180 minus theta. 180 minus theta is in second quadrant. So according to ASTC rule, okay, so sin is positive, and because of 180 we get the same trigonometric function sin 60. Okay, so now it is reduced to the required condition, -90 to +90 range nalli ide. Okay, so therefore it is sin inverse of sin ಹೋಗ್ಬಿಟ್ಟು ನಮಗೆ ಡೈರೆಕ್ಟ್ ವ್ಯಾಲ್ಯೂ ಏನ್ ಬರುತ್ತೆ ಇವಾಗ? So here actually we will get sin inverse of sin 60, that is π/3. 60 ಅಂದ್ರೆ π/3 ಬರ್ತದೆ. ಸೊ ಇದು ಈ -π/2 ಟು +π/2 ರೇಂಜ್ ನಲ್ಲಿ ಇದೆ. ಹಾಗಾಗಿ ಇವನ್ನೆಲ್ಲ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನ ಎಕ್ಸ್ ಅಂತ ಯಾವಾಗ ಬರಿಬಹುದು? ಆ ಕಂಡೀಷನ್. ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಎಕ್ಸ್ ಯಾವಾಗ ಆಗತ್ತೆ? mod x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದ್ದಾಗ ಆಗ್ತದೆ. ಸೊ ಇವೆಲ್ಲ ಕಂಡೀಷನ್ಸ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಇವೆಲ್ಲ ಎಲ್ಲಿದಾವೆ ಕಂಡೀಷನ್ಸ್? ಅವು ಬಂದಿರೋದೇನೆ
ಅವು ಈ ಫಂಕ್ಷನ್ಸ್ ಇನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಒನ್ ಆನ್ ಟು ಮಾಡ್ಲಿಕ್ಕೆ ಬೇಕಾಗಿರುವಂತ ಕಂಡೀಷನ್ಸ್, ರಿಸ್ಟ್ರಿಕ್ಟೆಡ್ ಡೊಮೈನ್ ಅಂಡ್ ರೇಂಜ್. ಹಾಗಾಗಿ ಅವುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ರೆ ಇಲ್ಲಿ ಕಂಡೀಷನ್ಸ್ ಬಗ್ಗೆ ವರಿ ಮಾಡೋದಿಲ್ಲ. ಓಕೆ, ಸೊ ಈ ವಿತೌಟ್ ದೀಸ್ ಕಂಡೀಷನ್ಸ್ ವಿ ಕ್ಯಾನಾಟ್ ಸಾಲ್ವ್ ಎನಿ ಎಕ್ಸಾಂಪಲ್ಸ್ ಹಿಯರ್. ಇದರಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ರೈಟ್. ಸೊ ಇದು ಅದರಲ್ಲಿ ಮೊದಲನೇದಾಯ್ತು, ಸೈನ್ ಬಗ್ಗೆ ಆಯ್ತು. ಓಕೆ, ಸೊ ಅದೇ ತರ ನಮಗೆ ಕಾಸ್ ನಲ್ಲಿದೆ. ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್. ಇದು ಎಕ್ಸ್ ಯಾವಾಗ ಆಗತ್ತೆ? ಜಸ್ಟ್ ಗೋ ಆನ್ ಟೇಕಿಂಗ್ ದಿ ಫಾರ್ಮುಲೆ. ಓಕೆ, ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಎಕ್ಸ್ ಆಗ್ತದೆ ಯಾವಾಗ ಎಕ್ಸ್ ಬಿಲಾಂಗ್ಸ್ ಟು 0 to π. ಸೊ 0 to π ಈ ರೇಂಜ್ ನಲ್ಲಿ ಇದ್ದಾಗ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಎಕ್ಸ್ ಆಗತ್ತೆ. ಓಕೆ, ಸೊ ಥರ್ಡ್ ಒನ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್. ಇದು ಎಕ್ಸ್ ಆಗತ್ತೆ ಯಾವಾಗ ಎಕ್ಸ್ ಈಸ್ ಎನಿ ರಿಯಲ್ ನಂಬರ್. ಎಕ್ಸ್ ಈಸ್ ಎನಿ ರಿಯಲ್ ನಂಬರ್, ಯಾವುದೇ ರಿಯಲ್ ನಂಬರ್ ಇರಬಹುದು ಅದು. ಓಕೆ, ಹಾಗೇನೆ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಟ್ ವಿಲ್ ಬಿಕಮ್ ಎಕ್ಸ್. ಇದು ಎಕ್ಸ್ ಆಗತ್ತೆ. ಇದು ಯಾವಾಗ ಎಕ್ಸ್ ಆಗತ್ತೆ ಅಂತಂದ್ರೆ, ಸೊ ಎಕ್ಸ್ ಬಿಲಾಂಗ್ಸ್ ಟು -π/2 to +π/2. -π/2 to +π/2 ಈ ವ್ಯಾಲ್ಯೂಸ್ ರೇಂಜ್ ನಲ್ಲಿ ಇದ್ದಾಗ ಡೈರೆಕ್ಟ್ ಎಕ್ಸ್ ಬರಿಬಹುದು. ಓಕೆ, ರೈಟ್. ಹಾಗೇನೆ ನೆಕ್ಸ್ಟ್ ಫೋರ್ತ್ ಒನ್ secant inverse of secant x. secant inverse of secant x it is equal to x. ಇದು x ಆಗತ್ತೆ. ಸೊ ಯಾವಾಗ x ಆಗತ್ತೆ ಅಂದ್ರೆ x ಆಂಗಲ್ ಯಾವ್ದಾಗಿರ್ಬೇಕು? x belongs to 0 to π. x belongs to 0 to π except π/2. ಸೊ π/2 ಅನ್ನೋ ಪಾಯಿಂಟ್ ಅನ್ನ ಬಿಡಬೇಕಾಗತ್ತೆ. ಓಕೆ, ಹಾಗೇನೆ secant inverse of x it will become x when modulus of x it is greater than or equal to 1. Next, fifth one cosecant inverse of cosecant x. Cosecant inverse of cosecant x it will become x when x belongs to -π/2 to +π/2. -π/2 to +π/2 except 0. ಹಾಗೇನೆ it is cosecant inverse of x it is equal to x. Modulus of x it is greater than or equal to 1. Modulus of x greater than or equal to 1. Next, last one cot inverse of cot x it is equal to x. So ಇಲ್ಲಿ angle x that is x belongs to 0 to π. x belongs to 0 to π. Okay, ಇನ್ನೊಂದು one more cot inverse of x. Cot inverse of x it is equal to x when x belongs to R, or any real number. Okay, so these are all the identity relations. Okay, properties ಆಗ್ತದೆ. ಅಂದ್ರೆ ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್, ಈ ತರದ್ದೇ ಎಲ್ಲ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಕಾಂಬಿನೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಆಸ್ ವೆಲ್ ಆಸ್ ಟ್ರಿಗ್ನೋಮೆಟ್ರಿಕ್. ಯಾಕೆಂದ್ರೆ ಸೈನ್ ಇನ್ವರ್ಸ್ ಗೆ ಇನ್ವರ್ಸ್ ಸೈನ್, ಸೈನ್ ಗೆ ಇನ್ವರ್ಸ್ ಸೈನ್ ಇನ್ವರ್ಸ್. ಓಕೆ, ಹಾಗಾಗಿ
ಸೊ ಅವೆರಡರ ಕಾಂಪೋಸಿಷನ್ ಐಡೆಂಟಿಟಿ ಫಂಕ್ಷನ್ ಆಗತ್ತೆ ಅಂತ. ಅವೆರಡರ ಕಾಂಪೋಸಿಷನ್ ಐಡೆಂಟಿಟಿ, ಇದೆಲ್ಲ ಕಾಂಪೋಸಿಷನ್ ಇದೆ. ಕಾಸ್ ಆಫ್ ಕಾಸ್ ಇನ್ವರ್ಸ್, ಕಾಸ್ ಇನ್ವರ್ಸ್ ಆಫ್ ಕಾಸ್, ಇವೆಲ್ಲವೂ ಕಾಂಪೋಸ್ ಮಾಡಿದಾಗ ಐಡೆಂಟಿಟಿ ಫಂಕ್ಷನ್ಸ್ ಬರುತ್ತೆ ಅನ್ನೋದು ಈ ಪ್ರಾಪರ್ಟೀಸ್ ಇಂದ ಕ್ಲಿಯರ್ ಇದೆ. ಈ ರೀತಿಯ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ ನಾವು ಈ ಕಂಡೀಷನ್ಸ್ ಅನ್ನ ನೆನ್ಪಿಟ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ಗೆ ಹೋಗೋಣ. ರೈಟ್, ರೈಟ್. ನೆಕ್ಸ್ಟ್, ಸೊ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಈಗ ನೀವು ಫಸ್ಟ್ ಪಿ ಯು ಸಿ ಅಲ್ಲಿ ಇದ್ದಾಗ, ಹೈಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ವ್ಯಾಲ್ಯೂಸ್ ಅನ್ನ ಸ್ಟಡಿ ಮಾಡಿರ್ತೀರಾ. ಸೈನ್, ಕಾಸ್, ಟ್ಯಾನ್. ಓಕೆ, ಸೊ ಇಲ್ಲಿ ನಾನು ಆಂಗಲ್ಸ್ ಅನ್ನ ತಗೊಳ್ತಾ ಇದ್ದೀನಿ. 0, 5/6, 5/4, 5/3, 5/2, 5/3 ಮತ್ತೆ 5/2. ಸೊ ನಿಮಗೆ ಗೊತ್ತಿದೆ ಸೈನ್ 0 ಈಸ್ 0, ಸೈನ್ 5/6 ಈಸ್ 1/2, ಸೈನ್ 5/4 ಈಸ್ 1/√2, ಸೈನ್ 5/3 ಈಸ್ √3/2. √3/2. ಓಕೆ, ಸೊ ಸೈನ್ 5/2 ಇಸ್ 1. ಕ್ಲಿಯರ್? ಹಾಗೇನೆ ಕಾಸಿನವು ರಿವರ್ಸ್ ಆಗತ್ತೆ. ಕಾಸ್ 0 1, ಕಾಸ್ 5/6 is √3/2, ಕಾಸ್ 5/4 is 1/√2, ಕಾಸ್ 5/3 is 1/2, ಕಾಸ್ 5/2 is 0. ನೆಕ್ಸ್ಟ್ ಟ್ಯಾನ್ ವ್ಯಾಲ್ಯೂಸ್ ಇವೆರಡರದ್ದು ರೇಷಿಯೋ ಆಗತ್ತೆ. ಟ್ಯಾನ್ 0 0, ಟ್ಯಾನ್ 5/6 is 1/√3, tan 5/4 is 1, tan 5/3 is √3, tan 5/2 ಇನ್ಫಿನಿಟಿ ಅಂದ್ರೆ ನಾಟ್ ಡಿಫೈನ್ಡ್. ನಾಟ್ ಡಿಫೈನ್ಡ್ ಅಂತ ಕರಿತೇವೆ. ಓಕೆ, ಈ ಟೇಬಲ್ ಫೆಮಿಲಿಯರ್ ಇದೆ. ಹಾಗಾದ್ರೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಬರೀಬೇಕಾಗಿದೆ. ಇವುಗಳನ್ನ ಇನ್ವರ್ಸ್ ಮಾಡೋದು, ಟೇಬಲ್ ಅನ್ನ ರೀಡ್ ಮಾಡೋದು, ರಿವರ್ಸ್ ರೀಡ್ ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ಸೈನ್ ಇನ್ವರ್ಸ್ ಆಫ್ 0 0 ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಸೈನ್ ಇನ್ವರ್ಸ್ ಆಫ್ 0 ಈಸ್ 0. ಓಕೆ, ಹಾಗೇನೆ ಕಾಸ್ ಇನ್ವರ್ಸ್ ಆಫ್ 1/√2, ಸಾರಿ, ಕಾಸ್ ಇನ್ವರ್ಸ್ ಆಫ್ 1/√2 ಈಸ್ 5/4. ಈ ಟೇಬಲ್ ಇಂದ ಈ 3 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ ವ್ಯಾಲ್ಯೂಸ್ ಅನ್ನ ನಾವು ಈಸಿಯಾಗಿ ಬರೀಬಹುದು. ಓಕೆ, ಹಾಗೇನೆ ಟ್ಯಾನ್ ಇನ್ವರ್ಸ್ ಆಫ್ 5/3, ಸಾರಿ, tan inverse of √3, tan inverse of √3, it is 5/3. tan inverse of √3 is 5/3. ಈ ರೀತಿ ನಾವು ಟ್ರಿಗ್ನೋಮೆಟ್ರಿಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ದಿ ವ್ಯಾಲ್ಯೂಸ್ ಅನ್ನ ಬರೀಲಿಕ್ಕೆ ಈ ಟೇಬಲ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಬಟ್ ಇದು ಓದುವುದು ರಿವರ್ಸ್ ಅಷ್ಟೇ. ಸೈನ್ ಇನ್ವರ್ಸ್ ಆಫ್ ದೀಸ್ ವ್ಯಾಲ್ಯೂಸ್ ಗೆ ಈ ಆಂಗಲ್ ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ದೀಸ್ ವ್ಯಾಲ್ಯೂಸ್ ಗೆ ಆಂಗಲ್ ಬರುತ್ತದೆ, ಕಾಸ್ ಇನ್ವರ್ಸ್ ಆಫ್ ದೀಸ್ ವ್ಯಾಲ್ಯೂಸ್ ಗೆ ಅಲ್ಲಿ ನಮಗೆ ವ್ಯಾಲ್ಯೂ ಬರ್ತದೆ. ಕ್ಲಿಯರ್? ಅರ್ಥ ಆಯ್ತಲ್ಲ? ರೈಟ್. ಹಾಗೇನೆ ಈಗ ರಿಮೈನಿಂಗ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ ನಮಗಿನ್ನು. ಓಕೆ, ಅದಕ್ಕೆ ದೇರ್ ಇಸ್ ಎ ರಿಲೇಷನ್ಸ್. ಓಕೆ, ಪ್ರಾಪರ್ಟೀಸ್ ಇದೆ ಮತ್ತೆ. ಸೊ ಏನೇನ್ ಪ್ರಾಪರ್ಟೀಸ್ ಇದೆ ನೋಡಿ, ಈ ಪ್ರಾಪರ್ಟಿಯನ್ನ ಯೂಸ್ ಮಾಡ್ತೀನಿ. ನನಗೆ ಕೋಸಿಕ್ಯಾಂಟ್ ಇನ್ವರ್ಸ್ ಎಕ್ಸ್ ನ ವ್ಯಾಲ್ಯೂ ಬೇಕು. ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ ಎಕ್ಸ್ is equal to ಸೈನ್ ಇನ್ವರ್ಸ್ ಆಫ್ 1/x, ಸೈನ್ ಇನ್ವರ್ಸ್ ಆಫ್ 1/x. ಓಕೆ, ಹಾಗೇನೆ ನನಗೆ ಸೀಕ್ಯಾಂಟ್ ಇನ್ವರ್ಸ್ ಆಫ್ ಎಕ್ಸ್ ನ ವ್ಯಾಲ್ಯೂ ಬೇಕು. ಸೊ ನನಗೆ ಇದು ಯಾವ್ದ್ರಿಂದ ಬರುತ್ತೆ ಇದು ಅಂದ್ರೆ ಕಾಸ್ ಇನ್ವರ್ಸ್ ಆಫ್ 1/x ಇಂದ ಬರುತ್ತೆ. ಕಾಸ್ ಇನ್ವರ್ಸ್ ಆಫ್ 1/x ಇಂದ ಬರುತ್ತೆ. ಹಾಗೇನೆ ಇನ್ನೊಂದು ಒನ್ ಮೋರ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಬೇಕು. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ 1/x ಇಂದ ಬರುತ್ತೆ. ಓಕೆ, ಸೊ ಇಫ್ ವಿ ಆರ್ ಫೆಮಿಲಿಯರ್ ವಿತ್ sin inverse, cos inverse, tan inverse values, then
we can easily determine the values of cosecant inverse, secant inverse as well as cot inverse by using these properties. ಈ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬಹುದು ನಾವು. ಓಕೆ, ಹೇಗೆ? ಫಾರ್ ಎಕ್ಸಾಂಪಲ್, ನಾನೀಗ ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ 2 ಅನ್ನ ಫೈಂಡ್ ಔಟ್ ಮಾಡಬೇಕು. ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ 2, ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ 2 ಹೇಗ್ ಬರುತ್ತೆ? ಸೈನ್ ಇನ್ವರ್ಸ್ ಆಫ್ 1/2 ಆಗ್ತದೆ. ಇವೆರಡು ಈಕ್ವಲೆಂಟ್. ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ 1/2 ಏನಿದೆ? 5/6 ಇದೆ. 5/6. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತಲ್ಲ? ಹಾಗೇನೆ ಈಗ ಸಿಕ್ಯಾಂಟ್ ಇನ್ವರ್ಸ್ ಆಫ್ √2. secant inverse of √2. What is secant inverse of √2? It is cos inverse of 1/√2. Then what is cos inverse of 1/√2? Cos inverse of 1/√2 is 5/4. 5/4. Similarly, so we can find cot inverse of any value. ಸಾಲ್ವ್ ಮಾಡಬಹುದು. ಅದಕ್ಕೆ tan inverse ನ ವ್ಯಾಲ್ಯೂಸ್ ಅನ್ನ ನೋಡ್ಕೊಂಡು ಈ ಟೇಬಲ್ ರೆಫರ್ ಮಾಡಿ ಸಾಲ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇದು ನೆಕ್ಸ್ಟ್ ಸೆಟ್ ಆಫ್ ರೆಸಿಪ್ರೋಕಲ್ ರಿಲೇಷನ್ ಪ್ರಾಪರ್ಟೀಸ್ ಅಂತ ಹೇಳ್ತವೆ ಇವನ್ನ. ಓಕೆ, ಸೊ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್. ಈಗ ಇಲ್ಲಿವರೆಗೆ ನಾವು ಪಾಸಿಟಿವ್ ವ್ಯಾಲ್ಯೂಗಳ ಬಗ್ಗೆ ಮಾತ್ರನೇ ಡಿಸ್ಕಷನ್ ಮಾಡಿದ್ದೇವೆ. ನೆಗೆಟಿವ್ ವ್ಯಾಲ್ಯೂಸ್ ಇದ್ದಾಗ ಹೇಗೆ ಸಾಲ್ವ್ ಮಾಡಬೇಕು? ಓಕೆ, ಅಂದ್ರೆ ಸೈನ್ ಇನ್ವರ್ಸ್ ಆಫ್ -x, ಸೈನ್ ಇನ್ವರ್ಸ್ ಆಫ್ -x ಇವು ನೆಗೆಟಿವ್ ವ್ಯಾಲ್ಯೂಸ್ಗೆ. ಸೊ -1ಗೆ, -1/2, -√3/2 ಈ ತರ ವ್ಯಾಲ್ಯೂಸ್ ಇದ್ದಾಗ ಎಲ್ಲ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಪ್ರಶ್ನೆ ಈಗ. ಓಕೆ, ಸೊ ಈ ಪ್ರಾಪರ್ಟೀಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ -x, ಸೈನ್ ಇನ್ವರ್ಸ್ ಆಫ್ -x is minus sin inverse of x, minus sin inverse of x. ಓಕೆ, ಹಾಗೇನೆ ಈ ಪ್ರಾಪರ್ಟೀಸ್ ಅನ್ನ ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ -x, ಕಾಸ್ ಇನ್ವರ್ಸ್ ಆಫ್ -x is equal to 5 minus cos inverse of x, 5 minus cos inverse of x. ಓಕೆ, tan inverse of -x, it is equal to minus tan inverse of x, minus tan inverse of x. ನೆಕ್ಸ್ಟ್ ಹಾಗೇನೆ secant inverse of -x, it is equal to 5 minus secant inverse of x. Cosecant inverse of -x, it is equal to minus cosecant inverse of x. Cot inverse of -x, it is equal to 5 minus cot inverse of x. So these are the 6 inverse trigonometric ratios of negative values. ಇವು ಈ ಪ್ರಾಪರ್ಟೀಸ್. ಇದರಲ್ಲಿ ಒಂದು 2 ಎಕ್ಸಾಂಪಲ್ ಅನ್ನ ನೋಡೋಣ ಮಕ್ಕಳೇ. ಈಗ ನಾನು ಕಾಸ್ ಇನ್ವರ್ಸ್ ಆಫ್ -1/2 ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಕಾಸ್ ಇನ್ವರ್ಸ್ ಆಫ್ -1/2 ಹೇಗ್ ಬರುತ್ತೆ? ಕಾಸ್ ಇನ್ವರ್ಸ್ ಆಫ್ -x ಪ್ರಾಪರ್ಟಿಯನ್ನು ಅಪ್ಲೈ ಮಾಡಬೇಕು. ಕಾಸ್ ಇನ್ವರ್ಸ್ ಆಫ್ -x is 5 minus cos inverse of x, x ಅಂದ್ರೆ 1/2. So therefore it is equal to 5 minus cos inverse of 1/2. Cos inverse of 1/2 is 5/3. Okay, therefore by simplifying this, 5 minus 5/3 is 2π/3. 2π/3. ಓಕೆ, ಸೊ ಈ ತರ ಈ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ -2/√3. ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ -2/√3. ಫಸ್ಟ್ ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ -x ಅನ್ನು ಅಪ್ಲೈ ಮಾಡಿ. ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ -x is it is equal to minus cosecant inverse of x, 2/√3. Okay, it is equal to minus cosecant inverse of 2/√3. Cosecant inverse of x will become sin inverse of 1/x. Sin inverse of
1/x ಅಂದ್ರೆ ಇದು ರೆಸಿಪ್ರೋಕಲ್ ಆಗತ್ತೆ, √3/2. ಓಕೆ, therefore it is equal to minus sin inverse of √3/2. Sin inverse of √3/2 is pi/3. So this is the answer. This is how we are going to use the properties of inverse trigonometric functions of negative values. Okay. ಸೊ ನೆಕ್ಸ್ಟ್ ಮಕ್ಕಳೇ, ಇದಾದ್ಮೇಲೆ ಮತ್ತೆ ನಮಗೆ ಬೇರೆ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್, ನೆಕ್ಸ್ಟ್ ಪ್ರಾಪರ್ಟೀಸ್ ಯಾವುದು ಅಂದ್ರೆ ಕಾಂಪ್ಲಿಮೆಂಟ್ರಿ ಅಂತ ಕರಿತೇವೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಟ್ ಇಸ್ ಈಕ್ವಲ್ ಟು pi/2. ಓಕೆ, ಸೊ ಯಾವುದೇ ಟೂ ಆಂಗಲ್ಸ್ ಅನ್ನ ಆಡ್ ಮಾಡಿದಾಗ ಅದರ ಸಮ್ 90 ಡಿಗ್ರಿ ಇದ್ರೆ ನಾವು ಅದನ್ನ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಹೇಳ್ತೇವೆ. ಹಾಗೇನೆ ಎಲ್ಲಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಬರೋದೇ ನಮಗೆ ಆಂಗಲ್ಸ್. ಹಾಗಾಗಿ ಸೊ ಟೂ ಆಂಗಲ್ಸ್ ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್ ಇವೆರಡನ್ನು ಆಡ್ ಮಾಡಿದಾಗ ನನಗೆ pi/2 ಬರುತ್ತೆ. ಓಕೆ, ಹಾಗಾಗಿ ಇವನ್ನ ಕಾಂಪ್ಲಿಮೆಂಟರಿ ಅಂತ ಕರಿತೇವೆ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ pi/2. ಸಿಮಿಲರ್ಲಿ tan inverse of x plus cot inverse of x, it is also pi/2. Okay, next cosecant inverse of x plus secant inverse of x, it is equal to pi/2. ಈ ತರ 3 ಕಾಂಪ್ಲಿಮೆಂಟರಿ ಪ್ರಾಪರ್ಟೀಸ್ ಇದೆ ನಮಗೆ. ಓಕೆ, ಇಲ್ಲಿ ಕಂಡೀಷನ್ಸ್ ನ ನೀವು ಫಾಲೋ ಮಾಡಲೇಬೇಕು. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇರುತ್ತೆ. ಸೊ ಇದರಲ್ಲಿ ಎಕ್ಸ್ ಈಸ್ ಎನಿ ರಿಯಲ್ ನಂಬರ್, x is any real number. ಇದರಲ್ಲಿ ಮಾಡ್ಯುಲಸ್ ಆಫ್ x greater than or equal to 1. ಮಾಡ್ಯುಲಸ್ ಆಫ್ x greater than or equal to 1 ಇದು ಕಂಡೀಷನ್. ಓಕೆ, ಸೊ ಅಕಾರ್ಡಿಂಗ್ ಟು ದಿ ಕಂಡೀಷನ್ಸ್ ನಾವು ನೋಡ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗ್ತದೆ. ಈಗ ಆ ಪ್ರಾಪರ್ಟೀಸ್ ಮೇಲೆ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಓಕೆ, ಸೊ ನೋಡಿ ಮಕ್ಕಳೇ, ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ pi/2 ಇದೆ, ಜೊತೆಗೆ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ. ಈಗ ನಾನು ಒಂದು ಎಕ್ಸಾಂಪಲ್ ಅನ್ನ ತಗೊಳ್ತಾ ಇದ್ದೀನಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್? ಸೈನ್ ಇನ್ವರ್ಸ್ ಆಫ್ 2 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 2 ಇಟ್ ಇಸ್ ಈಕ್ವಲ್ ಟು, ಇಟ್ ಈಸ್ ಹೌ ಮಚ್? ಹಾಗೇನೆ ನಾನು ಟ್ಯಾನ್ ಇನ್ವರ್ಸ್ ಆಫ್ 2 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ 2 ಇದರ ವ್ಯಾಲ್ಯೂ ಏನು? ಹಾಗೇನೆ ಸಿಕ್ಯಾಂಟ್ ಇನ್ವರ್ಸ್ ಆಫ್ 2 ಪ್ಲಸ್ ಕೋಸಿಕ್ಯಾಂಟ್ ಇನ್ವರ್ಸ್ ಆಫ್ 2 ಇದರ ವ್ಯಾಲ್ಯೂ ಏನು? ಸೊ ಇದು ಈ ಮೂರು ಅದಕ್ಕೆ ರಿಲೇಟೆಡ್ ಇರೋವಂಥದ್ದೇನೆ. ಓಕೆ, ಹೇಳ್ತಿರೋ ವ್ಯಾಲ್ಯೂಸ್ ಅನ್ನ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ವ್ಯಾಲ್ಯೂ. ಸೊ ಇವೆಲ್ಲವೂ ಆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು pi/2. ಇದು ಕೂಡ ಅಂದ್ರೆ ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಇದ್ದಾಗ ಎರಡೂ ವ್ಯಾಲ್ಯೂಸ್ ಸೇಮ್ ಇದ್ದಾಗ ನನಗೆ pi/2 ಬರುತ್ತೆ. ಹಾಗೇನೆ ಟ್ಯಾನ್ ಇನ್ವರ್ಸ್ ಕಾಟ್ ಇನ್ವರ್ಸ್ ಒಂದು ಕಾಂಬಿನೇಷನ್, ಸಿಕ್ಯಾಂಟ್ ಇನ್ವರ್ಸ್ ಕೊಸಿಕ್ಯಾಂಟ್ ಇನ್ವರ್ಸ್ ಇನ್ನೊಂದು ಕಾಂಬಿನೇಷನ್. ಸೊ ಇದಿಷ್ಟನ್ನು ನೋಡಿದ ತಕ್ಷಣ ನಮಗೆ pi/2 ಬರೀಬೇಕು ಅಂತ ಅನಿಸ್ತದೆ. ಬಟ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ 2 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 2 ಇಟ್ ಈಸ್ ನಾಟ್ ಈಕ್ವಲ್ ಟು pi/2. ವೈ? ನೋಡಿ, ಇಲ್ಲಿ ವ್ಯಾಲ್ಯೂ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ ಸೈನ್ ಇನ್ವರ್ಸ್ ಆಫ್ 2, ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಬರಲ್ಲ. ಸೈನ್ ಇನ್ವರ್ಸ್ ಆಫ್ 2 ಕಾಸ್ ಇನ್ವರ್ಸ್ ಆಫ್ 2 ಅನ್ನ ಡಿಫೈನ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಿರೋ ವ್ಯಾಲ್ಯೂ ಈಕ್ವಲ್ ಟು 1 ಅಂಡ್ ಲೆಸ್ ದ್ಯಾನ್ 1 ಇರ್ಬೇಕಾಗ್ತದೆ. ಮಾಡ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇರ್ಬೇಕಾಗ್ತದೆ, ಬಟ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1. ಓಕೆ, ಹಾಗಾಗಿ ಇದನ್ನ ಡಿಫೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ರಾಂಗ್. ಬಟ್ ಇದೆರಡಕ್ಕೂ pi/2 ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ pi/2. ಸೊ ದಿಸ್ ಈಸ್ ಆಲ್ಸೋ pi/2. ಹಾಗಾಗಿ ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅಲ್ಲಿಯ ಕಂಡೀಷನ್ಸ್ ಬಗ್ಗೆ ನಿಮಗೆ ಅವೇರ್ನೆಸ್ ಕಂಪಲ್ಸರಿ ಇರಲೇಬೇಕು. ಅಂದ್ರೆ ವಾಟ್ ಆರ್ ದಿ ಅಡ್ಮಿಸಿಬಲ್ ವ್ಯಾಲ್ಯೂಸ್, ಅಂದ್ರೆ ಡೊಮೈನ್, ಆ ಎಕ್ಸ್ ವ್ಯಾಲ್ಯೂಸ್ ಏನೇನ್ ಇರುತ್ತೆ, ಯಾವ ರೀತಿ ತಗೊಳತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಆ ಕಾರಣಕ್ಕೆ ನಾನೆಲ್ಲ ಡೊಮೈನ್ಸ್ ಆ ಕಂಡೀಷನ್ಸ್ನೆಲ್ಲ ಬರಿತಾ ಇರೋದು. ಓಕೆ, ಕ್ಲಿಯರ್? ಸೊ ಇದು 3 ಕಾಂಪ್ಲಿಮೆಂಟರಿ ಪ್ರಾಪರ್ಟೀಸ್ ಆಯ್ತು. ಓಕೆ, ಸೊ ಫರ್ದರ್ ಈಗ ನನಗೆ ಯಾವುದೋ ಒಂದು ಸೈನ್ ಇನ್ವರ್ಸ್ ಅನ್ನೋ ಫಂಕ್ಷನ್ ಇದೆ, ಸೈನ್ ಇನ್ವರ್ಸ್ ಇದೆ, ಅದರಿಂದ ನನಗೆ ಬೇರೆ ಇನ್ನೂ ಯಾವುದೇ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬೇಕು. ಸೈನ್ ಇನ್ವರ್ಸ್ ಇಂದ ಕಾಸ್ ಇನ್ವರ್ಸ್ ಬೇಕು, ಟ್ಯಾನ್ ಇನ್ವರ್ಸ್ ಬೇಕು,
ಸಿಕ್ಯಾಂಟ್ ಇನ್ವರ್ಸ್ ಬೇಕು, ಕೊಸಿಕ್ಯಾಂಟ್ ಇನ್ವರ್ಸ್ ಬೇಕು, ಕಾಟ್ ಇನ್ವರ್ಸ್ ಬೇಕು. ಹಾಗೇನೆ ಇದನ್ನ ಕನ್ವರ್ಷನ್ ಮಾಡ್ಕೊಳ್ಳೋದು ಹೇಗೆ? ತುಂಬಾ ಸಿಂಪಲ್ ಮೆಥಡ್ ಇದೆ. ಓಕೆ, ಇದನ್ನ ನೀವು ಫಾಲೋ ಮಾಡಿ. ಸೊ ಯಾವುದೇ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರ್ಲಿ, ಓಕೆ, ಅದನ್ನ ಮತ್ತಿನ್ಯಾವುದೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ನಾವು ಕನ್ವರ್ಟ್ ಮಾಡಬಹುದು. ಓಕೆ, ರೈಟ್. ಸೊ ನೋಡಿ ಮಕ್ಕಳೇ, ಈಗ ಸೈನ್ ಇನ್ವರ್ಸ್ ಆಫ್ ಈ ಪ್ರಾಪರ್ಟಿ ಗೊತ್ತಿರ್ಬೇಕು ನಿಮಗೆ. ಸೈನ್ ಇನ್ವರ್ಸ್ ಆಫ್ ಆಪೋಸಿಟ್ ಸೈಡ್ ಬೈ ಹೈಪೋಟಿನಸ್. ಓಕೆ, ಸೊ ಇಟ್ ಇಸ್ ಈಕ್ವಲ್ ಟು cos inverse of adjacent by hypotenuse. You take this result, it is very useful. Okay, tan inverse of opposite by adjacent, cot inverse of adjacent by opposite, secant inverse of hypotenuse by adjacent, cosecant inverse of hypotenuse by opposite. ಓಕೆ, ಸೊ ಯಾವುದೇ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದ ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ಇವೆಲ್ಲವೂ ಒಂದಕ್ಕೊಂದು ಈಕ್ವಲ್ ಇರ್ತವೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್. ಈಗ ಸೈನ್ ಇನ್ವರ್ಸ್ ಆಫ್ 3/5 ಇದೆ. ಓಕೆ, ಸೊ ಇದನ್ನ ನಾನು ಬೇರೆ ಇನ್ಯಾವುದೋ ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಆಪೋಸಿಟ್ ಬೈ ಹೈಪೋಟಿನಸ್, ಆಪೋಸಿಟ್ ಸೈಡ್ 3, hypotenuse side 5 ಇದೆ. ಓಕೆ, ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಈಸ್ ಆಪೋಸಿಟ್ ಸೈಡ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸೈಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೈಪೋಟೆನಸ್ ಸೈಡ್ ಸ್ಕ್ವೇರ್. ಓಕೆ, ಸೊ ಇದರಲ್ಲಿ ನಾನೀಗ ಅಡ್ಜಸೆಂಟ್ ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಡ್ಜಸೆಂಟ್ ಸೈಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು hypotenuse side square minus opposite side square. Okay, it is equal to 5 square is 25 minus opposite side is 3, 3 square is 9. So you'll get 16. Therefore, adjacent side is 4. Okay, so ಈಗ tan inverse ಏನಿದೆ definition? Opposite by adjacent. Opposite side is 3, adjacent side is 4. Similarly, ನಿಮಗೆ ಯಾವ್ದು ಬೇಕು? secant inverse ಬೇಕಾ? ರೈಟ್, ಬರೀರಿ. secant inverse of hypotenuse is 5 divided by adjacent is 4. ಓಕೆ, ಸಿಮಿಲರ್ ಯಾವುದೇ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿರ್ಲಿ, ಸೊ ಓಕೆ, ಅದನ್ನ ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೆ ಈಸಿಯಾಗಿ ಕನ್ವರ್ಟ್ ಮಾಡಬಹುದು ಈ ರಿಲೇಷನ್ ಇಂದ. ಓಕೆ, ಸೊ ಇದನ್ನ ಬಿಟ್ಟು ಮತ್ತೆ ಕೆಲವು ಪ್ರಾಪರ್ಟೀಸ್ ಇದೆ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ದಟ್ ಇಸ್ ಈಕ್ವಲ್ ಟು, ಜಸ್ಟ್ ಇವನ್ನ ಈ ರಿಸಲ್ಟ್ಸ್ ಅನ್ನ ಬರ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಸೈನ್ ಇನ್ವರ್ಸ್ ಆಫ್ x into root of 1 minus y square plus y into root of 1 minus x square. ಹಾಗೇನೆ ಇದು ಮೈನಸ್ ಆದ್ರೆ ಇಲ್ಲಿ ಮೈನಸ್ ಬರ್ತದೆ. ಓಕೆ, cos inverse of x plus cos inverse of y, it is equal to cos inverse of x into y minus root of 1 minus x square into root of 1 minus y square. ಓಕೆ, ಇಲ್ಲಿ ಮೈನಸ್ ಆದ್ರೆ ಇಲ್ಲಿ ಪ್ಲಸ್ ಬರ್ತದೆ. ಓಕೆ, ಸೊ ಹಾಗೇನೆ ಲಾಸ್ಟ್ ಒನ್ tan inverse of x plus tan inverse of y, it is equal to, it is tan inverse of x plus y divided by 1 minus x into y ಆಗ್ತದೆ. ಓಕೆ, ಇಲ್ಲಿ ಮೈನಸ್ ಆದ್ರೆ ಇಲ್ಲಿ ನ್ಯೂಮರೇಟರ್ ಮೈನಸ್, ಡಿನಾಮಿನೇಟರ್ ನಲ್ಲಿ ಪ್ಲಸ್ ಆಗ್ತದೆ. ಸೊ ಇಲ್ಲಿ 6 ರಿಸಲ್ಟ್ಸ್ ಇದೆ. ಸೊ ಈ 6 ರಿಸಲ್ಟ್ಸ್ಗೂ ಕೂಡ ಕಂಡೀಷನ್ಸ್ ಇದೆ. ಸೊ ಆ ಕಂಡೀಷನ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ, ಅದಾದ್ಮೇಲೆ ನಾನು MCQs ಅನ್ನ ತಗೊಳ್ತೇನೆ. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಆಲ್.